ಹೋಗಿ ಸರ್ವಿಸ್ ಸೆಂಟ್ರಲ್ಲಿ ಮೀಟ್ ಆಗಿದ್ದೀನಿ. ಆಕ್ಸೆಸರೀಸ್ ಎಲ್ಲ ಏನೇನು ಬೇಕಂತ ಹೇಳಿದ್ದೀನಿ, ತರಿಸಿದ್ದೀನಿ ಅಂತ ಹೇಳಿದಾರೆ ಅವರು. ಕಾಣಿಸುತ್ತಾ 14,500. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಬೈಕ್ ಸರ್ವಿಸ್ ಕೊಡೋಕೆ ಹೋಗ್ತಿದ್ದೀನಿ. ರೀಸೆಂಟಾಗಿ ನನ್ನ ಬೈಕ್ ಆಕ್ಸಿಡೆಂಟ್ ಆಗಿತ್ತು. ಸೊ ಇವಾಗ ಬೈಕ್ ಆಕ್ಸೆಸರೀಸ್ ಎಲ್ಲ ತರಿಸಿದ್ದಾರೆ ಶೋರೂಮಿಂದ. ಸರ್ವಿಸ್ ಕೊಡೋಕೆ ಹೋಗ್ತಾ ಇದ್ದೀನಿ. ಮತ್ತೇನಿಲ್ಲ ಗೈಸ್, ಬೈಕ್ ಸರ್ವಿಸ್ ಕೊಡೋಕೆ ಹೋಗ್ತಿದ್ದೀನಿ. ಗಾಡಿ ಎಲ್ಲ ಫುಲ್ಲು ಡ್ಯಾಮೇಜ್ ಆಗಿದೆ. ಮೊನ್ನೆ ನನ್ನ ಫ್ರೆಂಡ್ ಆಕ್ಸಿಡೆಂಟಲ್ಲಿ ಇದಾದಾಗ, ಆಕ್ಸಿಡೆಂಟ್ ಅಂದ್ರೇನು, ನಿಂತಿರೋ ಬೈಕಿಗೆ ಬಂದು ಗುದ್ದಿದ್ದು. ನೋಡಿ, ಬೈಕ್ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಮೇಲೆ ಗ್ಲಾಸ್ ಹೊಡೆದೋಗಿದೆ, ಮತ್ತೆ ಸೈಡ್ ಸ್ಕ್ರಾಚ್ ಆಗಿದೆ, ಸೈಲೆನ್ಸರ್ ಸ್ಕ್ರಾಚ್ ಆಗಿದೆ. ಈ ಕಡೆ ಕಾಲು ಇಡ್ಲಿಕ್ಕಾಗಲ್ಲ, ಅದೆಲ್ಲ ಕಟ್ಟಾಗಿದೆ. ಇವಾಗ ಇದು ಗಾಡಿ ತೊಗೊಂಡೋಗಿ ಸರ್ವಿಸ್ ಕೊಡಬೇಕು. ಲಾಸ್ಟ್ ಟೈಮ್ ಹೋಗಿ ಸರ್ವಿಸ್ ಸೆಂಟ್ರಲ್ಲಿ ಮೀಟ್ ಆಗಿದ್ದೀನಿ. ಆಕ್ಸೆಸರೀಸ್ ಎಲ್ಲ ಏನೇನು ಬೇಕಂತ ಹೇಳಿದ್ದೀನಿ, ತರಿಸಿದ್ದೀನಿ ಅಂತ ಹೇಳಿದಾರೆ ಅವರು. ಇವತ್ತು ಇದು ಕೊಡಬೇಕು ಸರ್ವಿಸ್ಗೆ. ಓಕೆ ಗೈಸ್, ಬಾಯ್, ಮತ್ತೆ ಸಿಗುವ. ಗೈಸ್, ಫೈನಲಿ ಸರ್ವಿಸ್ ಸೆಂಟರ್ ರೀಚ್ ಆಗಿದ್ದೀನಿ. ನೋಡಿ, ಇಲ್ಲಿ ಮೇಲಿದೆ HD ಜಾವಾ ಸರ್ವಿಸ್ ಸೆಂಟರ್. ಇವತ್ತು ಒಂದಿನದಲ್ಲಿ ಆಗಲ್ಲ ಅಂತ, ಒನ್ ವೀಕ್ ತನಕ ಟೈಮ್ ಕೇಳ್ತಿದ್ದಾರೆ. ಇಲ್ಲೇ ಬಿಟ್ಟು ಹೋಗೋದು, 1 ವೀಕ್ ಆದಮೇಲೆ ಬಂದು ಮತ್ತೆ ತೊಗೊಂಡೋಗೋದು. ಎಲ್ಲ ಹೇಳಿದ್ದೀನಿ, ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಚೇಂಜ್ ಮಾಡೋಕ್ಕೆ ಹೇಳಿದ್ದೀನಿ. ಅಪ್ರಾಕ್ಸಿಮೇಟ್ ಹೇಳ್ತಾರೆ ಇವಾಗ ಎಷ್ಟಾಗುತ್ತೆ ಅಂತ, ಅದು ನೋಡಿ ಮತ್ತೆ ಆಮೇಲೆ ಬಂದು ತೊಗೊಂಡೋಗೋದು. ಸ್ವಲ್ಪ ದಿನ ಆದಮೇಲೆ, ಅಲ್ಲಿ ತನಕ ನೋ ಬೈಕ್, ನಥಿಂಗ್. ಫೈನಲಿ ರೂಮಿಗೆ ಬಂದು ರೀಚ್ ಆದ. ಇವಾಗ ಗಾಡಿ ಎಲ್ಲ ಸರ್ವಿಸ್ ಕೊಟ್ಟೈತೆ. ಒಂದು ಅಪ್ರಾಕ್ಸಿಮೇಟ್ ರೇಟ್ ಹೇಳಿದರು. ಕಾಣಿಸುತ್ತಾ 14,500 ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಜಸ್ಟ್ ಅಪ್ರಾಕ್ಸಿಮೇಟ್, ಗೊತ್ತಿಲ್ಲ. ಒಂದು 10 ಬರ್ಬೋದು, 11 ಬರ್ಬೋದು. ರಿಪೇರಿ ಆದಮೇಲೆ ಫೋನ್ ಹಚ್ತೀನಿ ಅಂದರೆ ಅವಾಗ ಹೋಗಿ ಬೈಕ್ ತೊಗೊಂಡು ಬರೋದು.